ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೊಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರಕವಿ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರ ಜನ್ಮದಿನ. ಅವರ ಕೊಡುಗೆ ನಮ್ಮ ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ಅಪಾರ. ಹಿಂದೆ ಒಂದ್ಸಲ ಮರುಳುಸಿದ್ದಪ್ಪ ಅವರು ನನಗೆ ಶಿವರುದ್ರಪ್ಪ ಅವ್ರನ್ನ ಮನೆಯಲ್ಲಿ ಪರಿಚಯ ಮಾಡಿಕೊಟ್ರು. ಬಂದು ಕೂತ್ಕೊಂಡ್ರು, ಎದುರು ಬದುರು ಕೂತ್ಕೊಂಡ್ವಿ. ನಾನು ಪರಿಚಯ ಮಾಡ್ಕೊಂಡೆ. ಏನ್ ಮಾಡ್ತಾ ಇದ್ದೀರಿ ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ, ಯಾವ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಆತ್ಮೀಯವಾಗಿ ಕೇಳಿದ್ರು. ಹಾಗಾಗ್ಲೇ ನಮ್ಗೆ ನಮ್ಮ ಗಿರೀಶ್ ಕಾಸರವಳ್ಳಿ ಅವರ ಮಾಸದ ಸಿನಿಮಾ ಅಂತ ಹೇಳಿ ಜಗತ್ತಿನ ಒಂದು ಒಳ್ಳೆ ಸಿನಿಮಾನ ಪ್ರತಿ ವಾರ ತೋರಿಸೋದು, ಅನುಸಂಧಾನ ಮಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಮತ್ತೆ ಕಾಫಿ ಕೂಟ ಅಂತ ಜಯಂತ್ ಕಾಯ್ಕಿಣಿ ಮತ್ತೆ ಉಮಾರಾವ್ ಅವರು ನಡೆಸ್ಕೊಡ್ತಾ ಇದ್ದಿದ್ದು ಹೇಳಿದೆ. ಆಮೇಲೆ ಕಲಾಪದ ಅಂತ ಕಿರಂ ನಾಗರಾಜ್ ಅವರು ನಡೆಸ್ಕೊಡ್ತಾ ಇದ್ದಿದ್ದು ಹೇಳಿದೆ. ಹಾಗೆ ಮಕ್ಕಳ ಸಂಸ್ಕೃತಿ ಶಿಬಿರ ಮಾಡ್ತೀವಿ ಸರ್. ನಮ್ಮ ಮಕ್ಕಳ ಆಚಾರ ವಿಚಾರಗಳು, ನಮ್ಮ ಭಾಷೆ ಬಗ್ಗೆ ಅವ್ರಿಗೆ ಪರಿಚಯ ಮಾಡುವಂತ ವರ್ಷದಲ್ಲಿ ಆ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆಮೇಲೆ ನಾವು ಮುಸ್ಲಿಂ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋದು ಒಂದು ಕೆಲಸನ ನಾವು ನಿರಂತರ ತಕ್ಷಣ ಬನ್ನಿ ಇಲ್ಲಿ ಅಂತ ಕೂರಿಸ್ಕೊಂಡು ಮತ್ತೆ ಗಮನ ಇಟ್ಟು ಕೇಳಿದ್ರು, ಏನ್ ಮಾಡ್ತೀರಿ ಮುಸ್ಲಿಂ ಮಕ್ಕಳಿಗೆ, ಏನ್ ಮಾಡ್ಕೊಡ್ತೀರಿ ಅಂತ ಕೇಳಿದ್ರು. ನಾನು ಕನ್ನಡ ಟೆಕ್ಸ್ಟ್ ಬುಕ್ ನ ಅವ್ರಿಗೆ 10ನೇ ಕ್ಲಾಸಿಗೆ ಬಂದಿರ್ತಾರೆ ಸರ್. ಅವ್ರಿಗೆ ಪಾಪ ಮನೆಯಲ್ಲಿ ಉರ್ದು ಮಾತಾಡ್ತಾ ಇರ್ತಾರೆ, ಸ್ಕೂಲಲ್ಲಿ ಇಂಗ್ಲಿಷ್ ಇರುತ್ತೆ. ಅವ್ರಿಗೆ ಇರೋದೇ 40 ನಿಮಿಷ. 40 ನಿಮಿಷದಲ್ಲಿ ಅವ್ರಿಗೆ ಕನ್ನಡ ಅಷ್ಟು ಅಚ್ಚುಕಟ್ಟಾಗಿ ಓದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ನಾನು ಕ್ಲಾಸ್ ಮಾಡ್ತೀನಿ ಸರ್ ಅಂದ್ರೆ. ಹೌದಾ, ನನ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ಸಲ ನಿಮ್ಮ ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ಬರ್ತೀನಿ, ಆ ಮಕ್ಕಳ ಜೊತೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಅಂದ್ರು. ಆಗ್ಬೋದು ಸರ್, ಬನ್ನಿ ಅಂತ ಹೇಳ್ದೆ. ಒಂದ್ಸಲ ಬಂದು ಆ ಮಕ್ಕಳ ಜೊತೆ ಇದ್ದು ಅವ್ರಿಗೆಲ್ಲ ಸ್ವೀಟ್ ಕೊಟ್ಟು ಬಹಳ ಪ್ರೀತಿ, ಬಹಳ ಸಂತೋಷ ಆಗಿತ್ತು ಸರ್ಗೆ ಆ ದಿನ. ಆಮೇಲೆ ಶಿವರುದ್ರಪ್ಪ ಅವರು, ನಾನು ಒಂದು ಕಾರ್ಯಕ್ರಮನ ಮಾಡೋಣ ನಾವೆಲ್ಲರೂ ಸೇರಿ, ಸಾಹಿತ್ಯ ದರ್ಶನ ಅಂತ ಹೆಸರು ಅವರೇ ಕೊಟ್ಟು ತಿಂಗಳಿಗೆ ಒಂದು ಕಾರ್ಯಕ್ರಮ, ನಾನು ರನ್ನ ಜನ್ನ ಪಂಪ ಕುಮಾರವ್ಯಾಸ ಅಂತ ಹೇಳಿ ನಾನು ಸ್ವಲ್ಪ ಪ್ರಿಪೇರ್ ಆಗ್ತೀನಿ. ಅಂದ್ರೆ ನಾನು ಹಿಂದೆಲ್ಲ ತುಂಬಾ ಓದ್ಕೊಂಡಿದ್ದೀನಿ, ಆದ್ರೂ ಇನ್ನೊಂದ್ಸಲ ಓದ್ಕೊಂಡು ಬರ್ತೀನಿ ಅಂತ ಹೇಳಿ ಸುಮಾರು ವರ್ಷಗಳ ಕಾಲ ಅವರು ಪ್ರತಿ ತಿಂಗಳು ಒಂದ್ಸಲ ಬಂದು ಸಾಹಿತ್ಯ ದರ್ಶನ ಅಂತ ಮಾಡ್ಕೊಡೋರು. ಬಹಳ ಅಪರೂಪದ ಕಾರ್ಯಕ್ರಮ ಅದು. ಅವರು ಯಾವಾಗ ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ನಿರಂತರವಾಗಿ ಬರೋದಕ್ಕೆ ಶುರುವಾಯ್ತು, ನಮ್ಮ ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ಒಂದು ಒಳ್ಳೆ ಪ್ರಭಾವಳಿ ಬರ್ಲಿಕ್ಕಾಯ್ತು. ಅವ್ರು ಬರ್ತಾರೆ ಅಂದಿದ ತಕ್ಷಣ ತುಂಬಾ ಜನ ಸ್ಟೂಡೆಂಟ್ಸು ಮತ್ತೆ ತುಂಬಾ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಅವರ ಉಪನ್ಯಾಸನ ಕೇಳೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಯ್ತು. ಬಹಳ ಸಂತೋಷದಿಂದ ಅವರು ಉಪನ್ಯಾಸ ಮಾಡ್ಕೊಡ್ತಾ ಇದ್ರು, ಬಹಳ ಪ್ರಿಪೇರ್ ಆಗಿ ಬರ್ತಾ ಇದ್ರು. ಅವ್ರಿಗೊಂದು ಒಂದು ಹೊಸ ಚೈತನ್ಯ ಸಿಗ್ತಾ ಇತ್ತು. ಆಮೇಲೆ ಅವ್ರಿಗೆ ಅನಾರೋಗ್ಯ ಆದ್ರೂ ಕೂಡ ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ಬಂದು ಉಪನ್ಯಾಸ ಮಾಡ್ತಾ ಇದ್ರು. ಅವರು ಒಂದು ದಿವಸ ನೆನಪಿದೆ, ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರಂತೆ. ಆ ಟೈಮಲ್ಲಿ ಅವರ ಸುಪ್ತ ಪ್ರಜ್ಞೆ ಜಾಗೃತ ಆಗಿ ಒಂದು ಕವನ ಬರ್ತಿದ್ದೀನಿ ಅಂತ ಹೇಳಿದ್ರು. ಅದು ಬಹಳ ಚೆಂದಾಗಿದೆ. ಅದು ಮುಂದಿನ ದಿನಗಳಲ್ಲಿ ಆ ಕವನ ನನಗೆ ಸಿಕ್ಕಿದ್ರೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಧನ್ಯವಾದ. ಜಿ.ಎಸ್. ಶಿವರುದ್ರಪ್ಪನವರು 70-2-1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ. ಪರಂಪರೆ ಮತ್ತು ಆಧುನಿಕತೆಗಳ ಮಧ್ಯದ ಸೇತುವಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಬುದ್ಧತೆಯನ್ನು ನೀಡಿ ಕನ್ನಡ ಶ್ರೀಮಂತಿಕೆಗಳನ್ನು ಹೆಚ್ಚಿಸಿದ ಹಿರಿಯರು. ಇವರು ಮೈಸೂರು, ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಶಿವರುದ್ರಪ್ಪರವರು ರಚಿಸಿರುವ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ.
ಕಾವ್ಯ ಮೀಮಾಂಸೆಯ ಹೊಸ ಪರಿಕಲ್ಪನೆಗಳನ್ನು ಕಾವ್ಯಸ್ಥರಿಗೆ ನೀಡುವ ಕಾವ್ಯಾರ್ಥ ಚಿಂತನೆ ಎಂಬ ವಿಮರ್ಶ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ. ಸಮಾಗಾನ, ಚೆಲುವೆ ಒಲುವೆ, ಸಂಜೆ ದಾರಿ, ದೇವಶಿಲ್ಪ, ದೇವದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣೆ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ.